ಹಂಗೆ ಏನು ಮಾಡೋಕ್ಕಾಗೋದಿಲ್ಲ. ಹೆಣ್ಣು ಸಿಗ್ತಾ ಇಲ್ಲ. ನಮ್ಮ ಸ್ನೇಹಿತ ಒಬ್ಬ 25 ವರ್ಷ ಶುರು ಮಾಡ್ದಕ್ಕಂದ್ರಿ ಮಂಜು ಹೆಣ್ಣು ನೋಡೋಕ್ಕೆ. 25 ಆಯಿತು, 35 ಆಯಿತು, ಎಲ್ಲೂ ಹೆಣ್ಣು ಸೆಟ್ ಆಗೋದಿಲ್ಲ. ಹೋಗೋದು ಕಾಫಿ ಕುಡ್ಕೊಳ್ಳೋದು, ಸರ್ಬತ್ ಕುಡ್ಕೊಳ್ಳೋದು, ಬಿಸ್ಕೆಟ್ ತಿನ್ಕೊಳ್ಳೋದು. ಅದೇನು ನಮ್ಮ ಅಕ್ತಿರು ಒಳಗಡೆ ಮಾತಾಡ್ಕೊತಾವ್ರೆ, ಅವರು ಹೆಣ್ಣು ನೋಡ್ತಾವ್ರೆ ಅಲ್ಲಿ. ಸರ್ಬತ್ ಕುಡ್ಕೊಳ್ಳೋದು, ಬಿಸ್ಕೆಟ್ ತಿನ್ಕೊಳ್ಳೋದು, ಬಾಳೆಹಣ್ಣು ತಿನ್ಕೊಳ್ಳೋದು, ಜ್ಯೂಸ್ ಕುಡ್ಕೊಳ್ಳೋದು, ಹಿಂಗೆ ಮಾಡ್ಕ ಬಂದಕ್ಕನಪ್ಪ. ಅಲ್ಲ ಕಣಯ್ಯ, ಮೊನ್ನೆ ನಮ್ಮೂರ ಪಕ್ಕ ಶಿವಳ್ಳಿಗೆ ಹೋಗಿದ್ದಲ್ಲ, ಹುಡುಗಿ ಸೆಟ್ ಆಯ್ತೇನೋ ಅಂತ ನಾನು ಕೇಳಿದೆ. ಶಿವಳ್ಳಿ ಹುಡುಗಿ ಏನೋ ಚೆನ್ನಾಗದೆ ಕಣಯ್ಯ, ಯಾಕೋ ಜಡೆ ತುಂಡ ಅಂದ. ಜಡೆ ತುಂಡ ಅಂತ ಬಂದಪ್ಪ. ನಮ್ಮ ಮೇಡಮನಿಗೆ ಹೇಳ್ಬಿಟ್ಟು ವಿಗ್ಗು ಹಾಸ್ಕೊಬೋದಿತ್ತಲ್ಲೋ ಅಂತಂದೆ. ಆಯಿತು ಕಣಪ್ಪ, ಅದು ಹೋಯ್ತಂತೆ. ಅದುವೇ ಗರ್ನಳ್ಳಿಗೆ ಹೋಗಿದ್ದಲ್ಲ ಹುಡುಗಿ ನೋಡಿಕೆ. ಗರ್ನಳ್ಳಿ ಹುಡುಗಿ ಏನಾಯ್ತೋ ಅಂತ ಕೇಳಿದೆ. ಗರ್ನಳ್ಳಿ ಹುಡುಗಿ ಏನೋ ಚೆನ್ನಾಗದೆ, ಹುಡುಗಿಯರವ್ರಿಗೆ ವಯಸ್ಸಾಗದೆ ಕಣಯ್ಯ ಅಂದ. ಇನ್ನು ಮಾರ್ಕಾಯನಾಗ ಹುಡುಗಿ ನೋಡಕ್ಕೆ ಹೋಗಿದ್ದ, ಹುಡುಗಿಯರೋ ನೋಡಕ್ಕೆ ಹೋಗಿದ್ದ. ಏನೋ ನೀನು ಬಂದಿರೋದು ಎಲ್ಲ ಕಡೆಗೂ ಸುತ್ಕ ಬಂದಕ್ಕನವ. 45 ಆಗೋಯ್ತು, ಎಲ್ಲೂ ಸೆಟ್ ಆಗಲಿಲ್ಲ, ಎಲ್ಲೂ ಹೆಣ್ಣು. ಕೊನೆಗೆ ಅವನೇ ಒಂದು ತೀರ್ಮಾನಕ್ಕೆ ಬಂದ. ನೋಡಿಯ, ಎಲ್ಲ ಕಡೆಗೂ ಪದವ ಹೇಳಕ್ಕೋಯ್ತೀಯ, KRS ಅಲ್ಲಿ ಯಾವುದು ಹೆಣ್ಣಿದ್ದದಂತಲ್ಲಪ್ಪ. 2 ಲಕ್ಷ ಖರ್ಚು ಮಾಡಿ ಮದುವೆನೂ ನಾನೇ ಮಾಡ್ಕೊತೀನಿ, ನಿನಗೊಂದು 20,000 ಕೊಡ್ತೀನಿ. ಹಗಲು ರಾತ್ರಿ ನೀನು ಪಾಪ ನಿದ್ಗಟ್ಕೊಂಡು ಪ್ರೋಗ್ರಾಮ್ ಮಾಡೋಕೆ ಹೋಯ್ತೀಯ, 20,000 ಕೊಡ್ತೀನಿ, 1 ತಿಂಗಳು ಮಲ್ಲಿರ್ಬೋದು ಅಂತಂದ. ನನಗೋಸಿ ಆಸೆ ಅಲ್ವಾ, ಏನು ಮಾಡಿದೆ. ಆಯಿತು, ನಿನಗೆ 45 ವರ್ಷ, ಹುಡುಗಿಗೆ 19, ಹೆಂಗಪ್ಪ ಅಂತ ನಾನು ಕೇಳಿದೆ. ಆಗಲಿ ಪರವಾಗಿಲ್ಲ ನಡಿ, ಇಷ್ಟೊಂದು ಬರಗೆಟ್ಟು ಹೋಗಿದೆಯಪ್ಪ ಅಂದ್ಬಿಟ್ಟು ನಾನು ಕರ್ಕೊಂಡು ಹೋಗಿ ಕುಂತೀವಿ ಕಾರಣ. ಹುಡುಗಿ ಬರಲಿಲ್ಲ. ಹುಡುಗಿಯರು ಬಂದು ಚೆನ್ನುಳ್ಳಿ ಚೆಲುವ ಹೆಂಗಿದ್ದನು ಹುಡುಗ ನೋಡುವ ಅಂದ್ಬಿಟ್ಟದೆ ಬಂದವಳಕೇನಪ್ಪ. ಯಾವಾಗ ಹುಡುಗನ ನೋಡಿದ್ಲು ಮಂಜೂರೇ, ಕ್ವಾಣೆಗೆ ಓದಿದೆ ಕಸಿನ ಪರ್ಕೆಯ ಒತ್ಕ ಬತ್ತವಳೆ ಪೊರಕೆಯ. ಹೇಳ್ತೀನಿ ಯಾಕೆ ಅಂತ ಒಂಚೂರು ಕೇಳಿಬಿಟ್ಟು ಕುತೂಹಲ ಪಡಬೇಡಿ ನೀವು. ನನಗೆ ಗಾಬರಿ ಆಗ್ಬೇಕು. ಕಸಿನ ಪರ್ಕೆ ಎತ್ತಾಗೋದ ಕಾರಣಲ್ಲ, ನಾನು ಬೇರೆ ಕರ್ಕೊಂಡು ಹೋಗಿವ್ನಿ. ಎಂದೂ ಇಲ್ದಂಗೆ ಹೋಗಿ ಒಂದು ಇಲ್ದಂಗೆ ಬಂದು ನಾನು ಹಂಗೆ ಆಗ್ಬಿಟ್ಟದು ಅಂದ್ಬಿಟ್ಟು ನಾನು ಹೋಗಿ ಕುಂತೀವ್ನಿ. ಕಸಿನ ಪರ್ಕೆ ಆ ಕುಟ್ಕ ಬತ್ತವಳೆ, ದುಡ್ಗುಟ್ಕ ನೋಡ್ತಾವಳೆ, ಚಂಡಿ ಬಂದಂಗೆ ಬತ್ತವಳೆ. ನನ್ನ ಕಡೆಗೆ ಬರಲಿಲ್ಲ, ಅವನ ಕಡೆಗೆ ಓದ್ಲು.